ಗೈಸ್, ಪ್ರಯಾಗ್ರಾಜ್ ಊರಿಗೆ ಎಂಟ್ರಿ ಆಗಬೇಕು ಅಂದ್ರೆ ಕುಂಭಮೇಳಗೆ ಮಹಾಕುಂಭಮೇಳಗೆ ಎಂಟ್ರಿ ಆಗಬೇಕು 3 ಅವರ್ ಆಯಿತು. ಎಲ್ಲ ಮುಗಿಸ್ಕೊಂಡು ಆಚೆ ಬರಬೇಕು ಅಂದ್ರೆ 3 ಅವರ್ ಆಯಿತು. ಈಗ ಊಟನೂ ಮಾಡಿಲ್ಲ, ಆಲ್ರೆಡಿ 4-5 ಗಂಟೆ ಆಯಿತು, ಊಟನೂ ಮಾಡಿಲ್ಲ. ಅಷ್ಟು ರಶ್ ನೀವೆಲ್ಲ ನೋಡಿದ್ರಿ ಅನಿಸುತ್ತೆ. ಅದಕ್ಕೆ ನಾನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಂದು ಬ್ಯಾಟ್ರಿ ಮೈಕ್ದು ಲೋ ಆಗೋಯ್ತು, ಹಿಂಗಾಗಿ ಏನು ಆಡಿಯೋ ಆಗಲಿಲ್ಲ. ಎಲ್ಲ ತೋರಿಸ್ತಾ ಹೋದೆ. ತೋರ್ಸೋಕ್ಕೆ ಇರೋದು ಮಾತಾಡೋದೇನಿಲ್ಲ, ಇನ್ಫಾರ್ಮೇಷನ್ಸ್ ನಿಮಗೆಲ್ಲ ಕೊಟ್ಟಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ನಾನು ನಿಮಗೆಲ್ಲ ಹೇಳಿದ್ದೀನಿ. ಸೊ ನೋಡ್ಕೊಂಡು ಬನ್ನಿ ಬರೋರು ಎಲ್ಲ ಹೇಗೆ ಅಂತ ಹೇಳಿ ನಾನು ತೋರಿಸ್ಕೊಟ್ಟಿದ್ದೀನಿ, ಪ್ಲಸ್ ಹೇಳಿದ್ದೀನಿ. ಮಹಾಕುಂಭಮೇಳ ಪ್ರಯಾಗ್ ಬಿಟ್ಟಿದ್ದೀವಿ ಈಗ. ಸೊ ಅಲ್ಲಿ ಒಂದು 50 ಕಿಲೋಮೀಟ್ರ್ ಬಂದಿದ್ದೀವಿ, ಊಟಕ್ಕೆ ನಿಲ್ಸಿದ್ದೀವಿ. ಇಲ್ಲಿ ಎಲ್ಲ ಊಟಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿಂದ ಅಯೋಧ್ಯೆ ಹೋಗ್ತಾ ಇದ್ದೀವಿ. ಅಯೋಧ್ಯ 165 ಕಿಲೋಮೀಟರ್ಸ್ ಇದೆ. ಸೊ ಅಯೋಧ್ಯೆಗೆ ಹೋಗಿ ಅಲ್ಲೂ ರಶ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ನಮ್ಮಂಗೆಲ್ಲ ಎಲ್ಲರೂ ಇಲ್ಲಿ ಬಂದು ಅಲ್ಲೂ ಬರ್ತಾರೆ, ಅಲ್ಲಿಂದ ವಾರಾಣಸಿಗೆ ಹೋಗ್ತಾರೆ. ನೋಡುವ, ಅಲ್ಲಿಗೆ ಹೋದ್ಮೇಲೆ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಅಯೋಧ್ಯೆಗೆ ಹೋಗೋಣ. ಗುಡ್ ಮಾರ್ನಿಂಗ್. ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ಬಂದಿದ್ದೀನಿ ರಾತ್ರಿ. ಪ್ರಯಾಗ್ರಾಜಿಂದ 165 ಕಿಲೋಮೀಟರ್ಸ್ ಇತ್ತು ಅಯೋಧ್ಯ. ಸೊ ಅಯೋಧ್ಯೆಗೆ ಬಂದು ರಾತ್ರಿ 9:30 10 ಗಂಟೆ ಆಯಿತು. ಬಂದು ರೂಮ್ ತೊಗೊಂಡು ಅಲ್ಲೇ ಹಾಲ್ಟ್ ಆದ್ವಿ. ಸೊ ಇಲ್ಲಿ ನಮ್ಮ ಬ್ರದರ್ ಅವ್ರ ಸ್ನೇಹಿತರು ರೂಮ್ ಬುಕ್ ಮಾಡಿದರು ನಮಗೆ, ಪ್ಲಸ್ ಅವ್ರದ್ದೇ ಹೋಟೆಲ್ ಇದ್ದು, ಉಡುಪಿ ಉಡುಪಿ ಕಿಚನ್ ಅಂತೇಳಿ. ಸೊ ಅಲ್ಲೇ ರಾತ್ರಿ ಊಟ ಮಾಡಿದ್ವಿ. ಈಗ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ. ಕಂಪ್ಲೀಟ್ ಬ್ಯಾಂಗ್ಳೂರ್ ಸ್ಟೈಲ್ ಫುಡ್ಡು. ಭಾಳ 3-4 ದಿವಸ ಇದು ತಿಂದೇನೆ, ಚೆನ್ನಾಗಿತ್ತು. ಸೊ ಈಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಫಸ್ಟು ಹನುಮಾನ್ ಮಂದಿರ, ಆಮೇಲೆ ಅಯೋಧ್ಯ, ಆಮೇಲೆ ಸುತ್ತಮುತ್ತ ಹೋಗ್ತಾಯಿದ್ವಿ. ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಈ ಪ್ರಾಬ್ಲಮ್ ಏನು ಅಂತಂದರೆ ಒಳಗಡೆ ಮೊಬೈಲ್ ಬಿಡಲ್ಲ. ಬಿಡ್ತಾರೆ, ಬಟ್ ಅದಕ್ಕೂ ಕ್ಯೂ ಇದಕ್ಕೂ ಕ್ಯೂ. ಹೀಗಾಗಿ ಥಿಂಗ್ಸ್ ಯಾವನ್ನೂ ಕ್ಯಾರಿ ಮಾಡಿಬಿಡಿ. ಎಲ್ಲ ರೂಮಲ್ಲಿ ಇಟ್ಟು ಬರೋದೇ ಬಿಟ್ಟರು. ಒಂದೇ ಯಾರೋ ಒಬ್ಬರು ಮೊಬೈಲ್ ತೊಗೊಳೋದು ಬಿಟ್ಟರು. ಇಲ್ಲಾಂದರೆ ಅದಕ್ಕೂ ಕ್ಯೂ. ಲಾಕರ್ಗಳಿದ್ದಾವೆ, ಬಟ್ ಆದರೂ ಅದಕ್ಕೂ ಕ್ಯೂ ಇದಕ್ಕೂ ಕ್ಯೂ. ವಾಚು ಬಿಡಲ್ವಂತೆ, ವಾಚು ತೆಗಿಬೇಕು. ಮೆಡಿಸಿನ್ಸ್ ಬಿಡಲ್ಲ. ಸೊ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ, ಸೆಕ್ಯೂರಿಟಿ ತುಂಬ ಇದೆ ಇಲ್ಲಿ. ಹೀಗಾಗಿ ಎಲ್ಲ ನಮ್ಮ ಆಟೋ ಡ್ರೈವರ್ಗೆ ಕೊಟ್ಬಿಟ್ಟು ನಾವು ಹೊಡ್ತಾ ಇದ್ದೀವಿ. ಆಮೇಲೆ ಪ್ರೈವೇಟ್ ವೆಹಿಕಲ್ಸ್ ತರಬೇಡಿ, ಯಾಕಂದರೆ ಪ್ರೈವೇಟ್ ವೆಹಿಕಲ್ಸ್ ಅಂತಂದರೆ ನೀವು ಹೋಟ್ಲಲ್ಲಿ ಇಟ್ಬಿಡಿ. ಇದು ಮಾಡಿದ್ದೀವಿ, 2 ಆಟೋ ಇದೆ. ಈ ಥರ ಟುಕ್ ಅಂತ ತೊಗೊಂಡಿದ್ದೀವಿ. ಅಂದರೆ ಲೋಕಲ್ ಬುಕ್ ಮಾಡಿಬಿಟ್ರೆ ಅಲ್ಲಿಂದಲ್ಲಿ ಪಾರ್ಕ್ ಮಾಡಿ ಹೋಗ್ಬೋದು. ಎಲ್ಲ ಕಡೆ ಬಿಡ್ತಾರೆ, ಬಟ್ ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಕಡೆ ಬಿಡೋದಿಲ್ಲ. ಸೊ ಅದೊಂದು ಭಾಳ ಕೇರ್ಫುಲ್ ಆಗಿದೆ ಪ್ರೈವೇಟ್ ವೆಹಿಕಲ್ಸಲ್ಲಿ ಬಂದವರು. ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡ್ತೀವಿ. ಇದು ವಾಲ್ಮೀಕಿ ರಾಮಾಯಣ ಮ್ಯೂಸಿಯಂ ಅಂತ. ಇದು ನಮ್ಮದು ಪ್ರೋಗ್ರಾಮ್ ಚೇಂಜ್ ಆಯಿತು, ಯಾಕಂದರೆ ಅಲ್ಲಿ ನಮಗೆ ಆಧಾರ್ ಕಾರ್ಡ್ ಕೊಡಬೇಕು. ಆಧಾರ್ ಕಾರ್ಡ್ ಕೊಟ್ಟರೆ ನಮಗೆ 10 ಗಂಟೆಯಿಂದ 12 ಗಂಟೆವರೆಗೂ ಇತ್ತು, ಬಟ್ ಹೋಗೋಕ್ಕಾಗಿಲ್ಲ. ಹೀಗಾಗಿ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು 3 ಗಂಟೆ ಮಾಡ್ಕೊಂಡಿದ್ದೀವಿ. ಹೀಗಾಗಿ ಇಲ್ಲಿ ನೋಡೋಕೆ ಬಂದಿದ್ದೀವಿ. ಈಗ ಸ್ವಲ್ಪ ಸುತ್ತಮುತ್ತ ಸೈಟ್ ಸೀನ್, ಲೆಟ್ಸ್ ನಾಟ್ ವೇಸ್ಟ್ ಟೈಮ್ ಅಂತ ಹೇಳಿ. ಈ ವಾಲ್ಮೀಕಿ ದೇವಸ್ಥಾನ ಮುಂದೆ ಇರೋದು ರಾಮ್ ದರ್ಬಾರ್ ಅಂತ ಹೇಳಿ. ಸೊ ಇದು ರಾಮ್ ದರ್ಬಾರ್. ಇದು ಶಾರ್ಟ್ ಡಿಸ್ಟೆನ್ಸಲ್ಲೇ ಚಾರ್ಧಾಮ್ ಮಂದಿರ ಅಂತ. ಯಾರ್ಯಾರು ಚಾರ್ಧಾಮ್ಗೆ ಹೋಗೋಕ್ಕಾಗಲ್ಲ ಅಲ್ಲಿ ಬರ್ಬೋದಂತೆ. ಬನ್ನಿ ಒಳಗಡೆ ನೋಡೋಣ. ಇದು ಆಂಜನೇಯನ ದೇವಸ್ಥಾನ.
ಇದು ಕೈಕೆ ಭವನ ಅಂತ ಹೇಳ್ತಾರೆ. ಇಲ್ಲಿ ಕತೆ ಪ್ರಕಾರ ವನವಾಸ ಕಳಿಸಿದ್ದು ಈ ಜಾಗದಿಂದ ಅಂತೆ. ಕಂಪ್ಲೀಟ್ ಕತೆ ಹೇಳಿಕ್ಕಾಗಲ್ಲ, ಗೂಗಲಲ್ಲಿ ಅಥವಾ ವಿಕಿಪೀಡಿಯಾ ಗೊತ್ತಾಗ್ಬೋದು. ಇದು ಕೈಕೈ ಭವನ ಅಂತ ಹೇಳ್ತಾರೆ. ಇಲ್ಲಿ ತುಂಬಾ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದಾವೆ. ಬಟ್ ಇದೇ ಮೇಯ್ನು ಹನುಮಾನ್ ಟೆಂಪಲ್ ಅಂತ ಇದೆ. ಇಲ್ಲಿ ಕೇಳಿ ಇಲ್ಲಿ ಬಂದು ದರ್ಶನ ತಗೊಂಡು ಅಲ್ಲಿ ಅಯೋಧ್ಯೆ ಹೋಗ್ಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಕ್ಯೂ ನೋಡಿದ್ರೆ ಸಿಕ್ಕಾಪಟ್ಟೆ ಇದೆ, ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ. ಸೊ ನಾವು ದರ್ಶನಕ್ಕೆ ನಿಂತರೆ ಸಾಯಂಕಾಲನೂ ಆದರೂ ಆಗ್ಬೋದು, ಆ ಥರ ಇದೆ ಇಲ್ಲಿ. ದರ್ಶನಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಮೊದಲ ಇಲ್ಲೇ ದರ್ಶನ ಮಾಡ್ಕೊತಾ ಇದ್ದೀವಿ. ಇಲ್ಲೇ ಕೈ ಮುಗಿತಾ, ಇಲ್ಲೇ ಆಚೆ ಕಡೆ ದರ್ಶನ ಮಾಡ್ಕೊಂಡು ಕೈ ಮುಗಿತಾ ಇದ್ದೀವಿ. ನೋಡಿ ಈ ಥರ ಹಣೆ ಮೇಲೆ ಜೈ ಶ್ರೀರಾಮ್. ಸೊ ಅಷ್ಟೇ, ಇಲ್ಲಿ ಮಾತಾಡೋಕೆ ಹೋಗಲ್ಲ, ವಾಲ್ಯೂಮು ಕೇಳಿಸ್ಲಿಕ್ಕಿಲ್ಲ. ಯಾಕಂದ್ರೆ ಸ್ಪೀಕರ್ಸು ಮತ್ತು ಕಾಪಿರೈಟ್ಸ್ ರೈಟ್ಸ್ ಇಶ್ಯೂ ಅವೆಲ್ಲ ಇರ್ತವೆ. ಎಲ್ಲ ಸಾಂಗ್ಸ್ ಅಪ್ಲೈ ಮಾಡ್ತಾ ಇರ್ತಾರೆ, ನಾವು ಹಿಂದೆ ಮಾತಾಡೋಕ್ಕೂ ಆಗ್ತಾ ಇರಲ್ಲ. ಸೊ ಅದಕ್ಕೆ ಮ್ಯೂಟ್ ಮಾಡ್ಕೊಂಡು ಮ್ಯೂಸಿಕ್ ಹಾಕ್ಬಿಟ್ಟು ತೋರಿಸ್ಬೇಕಾಗತ್ತೆ, ದಯವಿಟ್ಟು ಕ್ಷಮಿಸಿ. ಸೊ ಈಗ ಇದು ಮುಗಿಸ್ಕೊಂಡು ಇಲ್ಲಿಂದ ಈಗ ರಾಮ ಮಂದಿರಕ್ಕೆ ಹೊರಡ್ತಾ ಇದ್ದೀವಿ. ನೋಡಿ, ಜೈ ಶ್ರೀರಾಮ್ ನೋಡಿ. ಎಲ್ಲ ಇದು ಟ್ರೇಡ್ ಮಾರ್ಕ್ ಇದು ನೋಡಿ, ಹಣೆ ಮೇಲೆ ನೋಡಿ. ಅದ್ಭುತ. ಹನುಮಾನ್ ದೇವಸ್ಥಾನ ಅಲ್ಲಿ ದರ್ಶನ ಆಗಲ್ಲ ಅಂದ್ಕೊಂಡ್ವಿ. ಏನೋ ಸ್ಕೀಮ್ ಮಾಡಿದ್ವಿ, ಅದು ಹೇಳೋಕ್ಕಾಗಲ್ಲ. ಏನೋ ಸ್ಕೀಮ್ ಮಾಡಿ ದರ್ಶನ ಆಯಿತು, ಒಳ್ಳೆ ದರ್ಶನ ಆಯಿತು. ಬಟ್ ಸಿಕ್ಕಾಪಟ್ಟೆ ಜನ, ಏನೋ ಆಗಲ್ಲ ಅಂದ್ಕೊಂಡು, ಏನೋ ಆಂಜನೇಯ ನಮ್ಮ ಮೇಲೆ ದಯ ತೋರಿಸಿ ಬಾ ದರ್ಶನ ಕೊಡ್ತೀವಿ ಅಂತೇಳಿ ದರ್ಶನ ಕೊಟ್ಟ ದೇವರು. ಸೊ ಈಗ ಅಲ್ಲಿಂದ ನಾವು ಅಯೋಧ್ಯೆಗೆ ಹೋಗಬೇಕಿತ್ತು. ಬಟ್ ಅಲ್ಲಿ ನಮಗೆ ಸ್ಲಾಟ್ ಸಿಗಲಿಲ್ಲ. ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು. ಹಂಗೆ ಬಂದರೆ ಭಾರಿ ಕಷ್ಟ, ಕ್ಯೂ ಇರುತ್ತೆ. ಆನ್ಲೈನ್ ಬುಕ್ ಮಾಡ್ಕೊಂಡು ಬರಬೇಕು. ನಮಗೆ 1 to 3 ಕೊಡ್ತೀನಿ ಅಂದರು, ಬಟ್ ಸ್ಲಾಟ್ ಫುಲ್ ಆಗಿತ್ತು. ಹೀಗಾಗಿ ನಮಗೆ 5 to 7 ಕೊಟ್ಟಿದ್ದಾರೆ. ಸೊ ಈಗ ರೂಮಿಗೆ ಬಂದ್ವಿ, ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ 4 ಗಂಟೆಗೆ ಇಲ್ಲಿಂದ ಹೊಡ್ತೀವಿ. ಯಾಕಂದರೆ ಎಲ್ಲ ಕಡೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ 1 hour ಬೇಕು ಹೊರಗಡೆ ಸುತ್ತಿ ಹೋಗೋಕ್ಕೆ. ಈ ಅಯೋಧ್ಯ ಊರು ತುಂಬ ಹಳೆ ಊರು. ಹೊರಗಡೆ ಬರೀ ಗಲ್ಲಿ. ನಿಮ್ಮ ಗಾಡಿಗಳು ಸಾಧ್ಯನೇ ಇಲ್ಲ, ಬರೀ ಬ್ಯಾಟ್ರಿ ಗಾಡಿಗಳು, ಆಟೋಗಳು ಬರ್ತಾವಲ್ಲ ಅವೇ, ಅವ್ರದ್ದೇ ರಾಜಭಾರ ಇಲ್ಲಿ. ಸೊ ಪೊಲೀಸ್ಗಳು ಅಲ್ಲಿ ಇಲ್ಲಿ ಎಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಜನ. ಅವರು ಏನು ಮಾಡ್ತಾರೆ, ಎಲ್ಲರೂ ಪ್ರಯಾಗ್ರಾಜ್ ಹೋದವರೆಲ್ಲ, ಅದೇ ಕುಂಭಮೇಳ ಮಹಾಕುಂಭಮೇಳಕ್ಕೆ ಹೋದವರೆಲ್ಲ ಈ ಕಡೆ ಬರ್ತಾರೆ. ಇನ್ನು ವಾರಣಾಸಿ ಹೋಗ್ತಾರೆ, ಸುತ್ತಮುತ್ತ ದೇವಸ್ಥಾನಗಳೆಲ್ಲ ಬ್ಯುಸಿ ಇರುತ್ತೆ. ನಾವು ರಾಂಗ್ ಟೈಮ್ ಬಂದಿರೋದು, ಬಟ್ ಅನಿವಾರ್ಯ ಮಹಾಕುಂಭಮೇಳ ಅಟೆಂಡ್ ಆಗಬೇಕಿತ್ತು, ಹೀಗಾಗಿ ಬಂದಿದ್ದೀವಿ. ಸೊ ಈಗ 5 ರಿಂದ 7 ಗಂಟೆಗೆ ನಮಗೆ ಸ್ಲಾಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಮೊಬೈಲ್ ಅಲೋ ಇಲ್ಲ. ಮೊಬೈಲ್ ಸ್ಟಾರ್ಟಿಂಗೇ ನಾವು ಅಲ್ಲಿ ಲಾಕರಲ್ಲಿ ಹಾಕೋಬೇಕು. ಹಿಂಗಾಗಿ ಫೋಟೋಸು ಸಿಗುತ್ತೋ ಇಲ್ಲ, ದೇವಸ್ಥಾನ ಫೋಟೋ ಸಿಗುತ್ತಿಲ್ಲ ಗೊತ್ತಿಲ್ಲ. ಸೊ ದರ್ಶನ ಮಾಡ್ಕೊಂಡು ಬಂದು ಅಲ್ಲಿಂದ ಎಲ್ಲಿ ಹೋಗ್ತೀವಿ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ.
सुलोचना सोनवंती जो अधिकारी रेशमलाल मंगेला माइक स्टेशन त सोध्दै आइदिनु होला। छलिया देवी भुवनेश्वर मातो छलिया देवी सुभाष मंडल आपका जहाँ छोटा सा सकते हैं वहाँ कर रहे हैं। ಗುಡ್ ಮಾರ್ನಿಂಗ್. ನಾನು ಹೇಳಿದ್ದೆ ನಿನ್ನೆ 5 ಗಂಟೆಯಿಂದ 7 ಗಂಟೆ ಸ್ಲಾಟ್ ಕೊಟ್ಟಿದ್ದಾರೆ, ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಬಂದ ಮೇಲೆ ಅಪ್ಡೇಟ್ ಮಾಡ್ತೀನಿ ಅಂತ. ಬಟ್ ಅಲ್ಲಿ ಮೊಬೈಲು ಎಂಟ್ರಿ ಹೋಗ್ತಿದ್ದಂಗೆ ಮೊಬೈಲ್ ತೊಗೊಂಡ್ಬಿಡ್ತಾರೆ. ಸೊ ಹಿಂಗಾಗಿ ಫೋಟೋಸ್ ಗೀಟೋಸ್ ಸಾಧ್ಯನೇ ಇಲ್ಲ. ಹಿಂಗಾಗಿ ಏನೂ ಫೋಟೋಸು ಹೊಡೆಯೋಕ್ಕಾಗಿಲ್ಲ. ದೇವಸ್ಥಾನವೂ ಕಾಣಿಸಲ್ಲ, ಯಾಕಂದರೆ ಸುತ್ತಮುತ್ತ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಹೀಗಾಗಿ ಅಯೋಧ್ಯೆ ಹೋಗಿದ್ದು ಏನು ಪ್ರೂಫೇ ಇಲ್ಲ, ಆ ಥರ ಹೋಗಿದೆ. ಫೋಟೋ ಅಂತೂ ಚಾನ್ಸೇ ಇಲ್ಲ. ಸೊ ಹಿಂಗಾಗಿ ಏನೂ ಮಾಡೋಕ್ಕಾಗಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ರಶ್ಶು, ಎಲ್ಲ ಓಡು 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 ಓಡು, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಆರತಿ ಟೈಮ್ ಆಗುತ್ತೆ, ಬರೀ ಓಡೋದೇ ಆಗೋದು. ಯಾಕಂದರೆ ಈ ಕುಂಭಮೇಳದಿಂದ ಏನಾಗಿದೆ, ಜನ ಸುತ್ತಮುತ್ತ ಎಲ್ಲ ದೇವಸ್ಥಾನ ಫುಲ್ಲಾಗಿದೆ. ಹೀಗಾಗಿ ಏನೂ ಮಾಡೋಕ್ಕೂ ಆಗಿಲ್ಲ. ಅಲ್ಲಿಂದ ಟೈಮ್ ಆಯಿತು, ಅಲ್ಲಿಂದ ಗಂಗಾ ಆರತಿಗೆ ಹೋಗು, ಗಂಗಾ ಆರತಿಯಿಂದ ಸೊ ನೀವೆಲ್ಲ ನೋಡಿದ್ರಿ, ಗಂಗಾ ಆರತಿ ನೋಡಿದ್ರಿ, ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಅದು. ಮತ್ತು ಲತಾ ಮಂಗೇಶ್ಕರ್ ಚೌಕ್ ಅಂತ ಹೇಳ್ತಾರೆ, ಅವ್ರ ಸಾಂಗ್ಸ್ನ ಪ್ಲೇ ಮಾಡಿರ್ತಾರೆ. ಬಟ್ ಆ ಮ್ಯೂಸಿಕ್, ಆ ಸೌಂಡಲ್ಲಿ ಮ್ಯೂಸಿಕ್ ಏನು ಕೇಳಿಸಲ್ಲ, ಅಷ್ಟು ಹಂಗಾಯಿತು. ಆಮೇಲೆ ನಾವು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಕಾಪಿರೈಟ್ಸ್ ಇಶ್ಯೂನೂ ಬರುತ್ತೆ. ಸೊ ಅದು ಮುಗಿಸ್ಕೊಂಡು ಹೋಟೆಲಿಗೆ ಬಂದ್ವಿ. ಈಗ ಆಲ್ರೆಡಿ ಒಂದು 50 ಕಿಲೋಮೀಟರ್ಸ್ ಬಂದಿದ್ದೀವಿ. ನಾವೀಗ ಇಲ್ಲಿಂದ ವಾರಣಾಸಿಗೆ ಹೋಗ್ತಾ ಇದ್ದೀವಿ. ಯಾಕೆ ಇಲ್ಲೊಂದು 200 ಕಿಲೋಮೀಟರ್ಸ್ ಇದೆ. ಅಲ್ಲಿ ಸ್ಟೇ ಮಾಡೋಣ ಅಂತ ಇದ್ದೀವಿ ಫಾರ್ 2 ಡೇಸ್. ನೋಡೋಣ ಏನಾಗುತ್ತೆ ಅಂಥೇಳಿ. ಅಲ್ಲೂ ಅಷ್ಟೇ ನಾವು ಆನ್ಲೈನ್ ದರ್ಶನಕ್ಕೆ ಹೇಳಿದ್ದೀವಿ, ಒಬ್ಬರು ಯಾರೋ ಸ್ನೇಹಿತರಿದ್ದರು. ಸೊ ಹೀಗಾಗಿ ಈಗ ವಾರಣಾಸಿಗೆ ಹೋಗ್ತಾ ಇದ್ದೀವಿ. ಸೊ ಹಿಂದಿನ ನೀವು ಕುಂಭಮೇಳ ಎಪಿಸೋಡ್ ನೋಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದು 2ನೇ ಎಪಿಸೋಡ್ ಮಾಡ್ತಾಯಿದ್ದೀನಿ, ವಾರಣಾಸಿ ಮತ್ತು ಅಯೋಧ್ಯ.
ಹೋಪ್ ಯು ಲೈಕ್ ಇಟ್. ಇಲ್ಲಿ ಬ್ರೇಕ್ಫಾಸ್ಟು ನಿಲ್ಲಿಸಿದ್ದೀವಿ. ಬನ್ನಿ ವಾರಣಾಸಿ ಹೋಗುವ.